ಮೊದಲನೇ ಹಂತದಲ್ಲಿ ಚುನಾವಣೆಯಲ್ಲಿ ದುಡ್ಡು ಸಿಕ್ಕಿದ್ದು ಆಯಿತು, ಮೌಲ್ಯದ ವಸ್ತುಗಳು ಸಿಕ್ಕಿದ್ದು ಆಯಿತು. ಆದರೆ ಈಗ ಎರಡನೇ ಹಂತದಲ್ಲೂ ಕೂಡ ಕುರುಡು ಕಾಂಚಾಣದ ಕುಣಿತ ಜಾಸ್ತಿ ಇದೆ. ಕಾಂಚಾಣ ಕುರುಡೇನಲ್ಲಪ್ಪ, ಕುಣಿಯುತ್ತಾ ಇರುತ್ತೆ ಅದು. ಕಲಬುರಗಿಯ ರೈಲ್ವೆ ನಿಲ್ದಾಣದಲ್ಲಿ 2 ಕೋಟಿ ಹಣ ಸೀಸ್ ಆಗಿದೆ. ರೈಲು ನಿಲ್ದಾಣದಿಂದ ಹಣ ಸಾಗಿಸುವಾಗ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕಾರ್ ಸೀಸ್ ಮಾಡಿದ್ದಾರೆ. ಹಣದ ಮೂಲವನ್ನ ಈಗ ಐಟಿ ಅವರು ಕೆದಕ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕನ ದುಡ್ಡು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಚುನಾವಣಾ ಆಯೋಗ ಈ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಮುಖ್ಯಮಂತ್ರಿಗಳು ಆಡಿರುವಂತಹ ಮಾತಿದು. ಸೊ ಸಿಕ್ಕಿರುವಂತಹ ದುಡ್ಡು ಕಾಂಗ್ರೆಸ್ ನಾಯಕಂದು ಅಂತ ಆರೋಪಗಳು ಬರ್ತಾ ಇದೆ. ಅದು ಕಾಂಗ್ರೆಸ್ ನಾಯಕನ ದುಡ್ಡು ಅನ್ನೋದು ನನಗೆಲ್ಲ ಗೊತ್ತಿಲ್ಲ. ಚುನಾವಣಾ ಆಯೋಗ ಈ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಮುಖ್ಯಮಂತ್ರಿಗಳ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಕಲಬುರಗಿಯ ರೈಲ್ವೆ ನಿಲ್ದಾಣದಲ್ಲಿ 2 ಕೋಟಿ ಹಣ ಸಿಕ್ಕಿರೋದು. ಐಟಿ ಅಧಿಕಾರಿಗಳು ದಾಳಿ ಮಾಡಿದಾಗ ಕಾರ್ ಸೀಸ್ ಮಾಡಿ ಹಣದ ಮೂಲವನ್ನ ಕೆದಕ್ತಾ ಇದ್ದಾರೆ. ಇವಾಗ ನನಗೆ ಎಲೆಕ್ಷನ್ ಕಮಿಷನ್ ಅವರು ಕ್ರಮ ತಗೊಳ್ಳಿ, ಏನ್ ಕ್ರಮ ತಗೋತಾರ ನೋಡೋಣ. ಎಲೆಕ್ಷನ್ ಕಮಿಷನ್ ನಂಗೆ ಗೊತ್ತಿಲ್ಲ, ಐ ಡು ನಾಟ್ ನೋ. ಈಗ ಹಂಗ್ ಲೆಕ್ಕ ಹಾಕಿದ್ರೆ ಇವ್ರದ್ದು ಸುಧಾಕರ್ 4,80,00,000 ಸಿಕ್ಕದೆ. ಮಾಜಾರ್ ಎಲ್ಲ ಆಗಿದೆ, FIR ಎಲ್ಲ ಆಗಿದೆ. ಅದಕ್ಕೆ ಏನ್ ಹೇಳ್ತೀರಪ್ಪ?